ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಗುರುವಾರ, ಅಲ್ಲೇ ಆಲ್ರೆಡಿ 7 ಗಂಟೆ ಆಗ್ತಾಯಿದೆ. ಇವಾಗ ನಾನು ವ್ಲಾಗ್ ಮಾಡ್ಕೊತಾ ಇದ್ದೀನಿ. ತುಂಬ ವೀಡಿಯೋಸು ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ನನಗೆ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದ್ದಾವೆ ವೀಡಿಯೋಸ್ ಎಲ್ಲನೂ. ನಾನು ಇಷ್ಟೊತ್ತಲ್ಲಿ ಯಾಕೆ ರೆಡಿ ಆಗಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಾನು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕಾವೇರಕ್ಕ ಅವ್ರ ಮನೆ ಹತ್ರ ಹೊರಟಿದ್ದೀನಿ ನಾನು. ಯಾಕೆಂದರೆ ಎಲ್ಲರೂ ವೆಳ್ಳಂಗಣಿಗೆ ಹೋಗಬೇಕು ಬಾ ಅಂತಂದು ಹೇಳ್ಬಿಟ್ಟು ತುಂಬಾ ಫೋರ್ಸ್ ಮಾಡ್ತಾಯಿದ್ರು. ನಾನು ಹೋಗೋಕ್ಕೆ ಟೈಮ್ ಇರಲಿಲ್ಲ ನನಗೆ, ಬೇಡ ಅಂತಲೇ ಅಂದ್ಕೊಂಡಿದ್ದು. ಬಟ್ ಕಾವೇರಕ್ಕ ಬಿಡ್ತಾ ಇಲ್ಲ. ನೆನ್ನೆಯಿಂದನೂ ಫೋನ್ ಮಾಡಿ ಹೇಳ್ತಾನೆ ಇದ್ರು ಕಾವೇರಕ್ಕ, ಅವತ್ತಿಂದನೂ ಬಾ ಹೋಗೋಣ ಅಂತ. ಎಲ್ಲಿಗೋದ್ರೂ ಅಷ್ಟೇ, ಅವರು ಬಿಟ್ಟು ಹೋಗೋದಿಲ್ಲ, ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅವ್ವ ಬೇರೆ ಐತೆ, ಆವಾಗೆಲ್ಲ ಹೋಗ್ತಿದ್ದೆ ನಾನು, ಅವ್ರು ಹೆಂಗೋ ಮಾಡ್ಕೊಂಡು ಊಟ ಮಾಡ್ತಿದ್ರು. ಇವಾಗ ಅವು ಬೇರೆ ಐತೆ, ಬಟ್ ಹೋಗಲೇಬೇಕು. ಅವ್ರು ಬಿಡ್ತಾನೆ ಇಲ್ಲ. ಕಾವೇರಕ್ಕ ಹೋಗಿ ಬರೋಣ ಬಾ ಅಂತಂದು ಹೇಳ್ಬಿಟ್ಟು ಅವರೆಲ್ಲರೂ ಫೋರ್ಸ್ ಮಾಡ್ತಾ ಇದ್ದಾರೆ. ವೆಳ್ಳಂಗಣಿಗೆ ಹೋಗೋಣ ಬಾ ಅಂತಂದು ಹೇಳ್ಬಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಸಾಂಬಾರು ಅದೆಲ್ಲ ಮಾಡಿಟ್ಟಿದ್ದೀನಿ. ನಾವು ಬರೋವರೆಗೂ ಸ್ವಲ್ಪ ಊಟ ಮಾಡ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು. ಒಂದು 2-3 ದಿನ ಆಗುತ್ತೆ ಬರೋ ಅಷ್ಟರಲ್ಲಿ. ಅದಕ್ಕೆ ಅವನ್ನ ಬೇರೆ ಬಿಟ್ಟು ಹೋಗ್ತಿದ್ದೀನಲ್ವ, ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಟು ಹೋಗ್ತಾ ಇದ್ದೀನಿ ನಾನು. ಇನ್ನೂ ಅವ್ರ ಮನೆ ಹತ್ರ ಹೋಗಿಲ್ಲ ನಾನು, ಕಾವೇರಕ್ಕ ಅವ್ರ ಮನೆ ಹತ್ರ. ಅಲ್ಲಿ ಹೋಗಿ ಅಲ್ಲಿಂದ ಗಾಡೀಲಿ ಹೋಗೋದು. ಬಟ್ ಮಳೆ ಬೇರೆ ಬರ್ತಾಯಿದೆ. ಇವಂದು ನನ್ನ ಮಗಂದು ಕಾಲೇಜ್ ಕೂಡ ಸ್ಟಾರ್ಟ್ ಆಗೈತೆ. 3-4 ದಿನ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ. ಎಲ್ಲ ಮಾಡಿಟ್ಟಿದ್ದೀನಿ. ಅವನು ಬೇರೆ ಕಾಲೇಜಿಗೆ ಹೋಗ್ಬೇಕಲ್ಲ ನನ್ನ ಮಗ. ಇಂಥ ಟೈಮಲ್ಲಿ ಹೋಗೋದು ಸ್ವಲ್ಪ ಕಷ್ಟನೇ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಿದ್ದೆ ಬೇರೆ ಇಲ್ಲ ನನಗಂತೂ. ಒಂದು ವಾರದಿಂದ ರೆಸ್ಟೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ ನನಗೆ. ನೋಡಿ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ 7:10, 7:15 ಆಗೋಯ್ತು. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ರಲ್ವ, ಅವ್ರು ಬರಲಿ, ಅವ್ರಿಗೊಂದು ಮಾತು ಹೇಳೋಣ ಅಂತಂದು ಕಾಯ್ತಾ ಇದ್ದೆ ನಾನು. ಬಟ್ ಅವ್ರು ಬರೋದು ಲೇಟ್ ಆಗ್ತಾಯಿತ್ತು. ಹಂಗಾಗಿ ಹೊರಡ್ತಾ ಇದ್ದೀನಿ ನಾನು ಇಲ್ಲಿಂದ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ನಮ್ಮ ಯಜಮಾನ್ರು ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಅದೇ ಅವ್ವ ಬೇರೆ ಹೇಳ್ತಾಯಿತ್ತು, ಬೇಗ ಬಂದುಬಿಡಿ ಅಂತ. ಯಾಕೆಂದರೆ ಯಾವಾಗೂ ಅಷ್ಟೊಂದು ದಿನ ಹೂವನ್ನ ಬಿಟ್ಟೋಗಿರ್ಲಿಲ್ವಲ್ಲ, ನಮಗೂ ಸ್ವಲ್ಪ ಭಯ ಬಿಟ್ಟೋಗೋದಕ್ಕೆ. ಅಂದರೆ ಎಲ್ಲ ಮಾಡಿಟ್ಟಿದ್ದೆ ನಾನು. ಚಪಾತಿ ಎಲ್ಲ ಮಾಡಿಟ್ಬಿಟ್ಟು ಒಂದು 2-3 ದಿನಕ್ಕೆ ಊಟಕ್ಕೇನು ಪ್ರಾಬ್ಲಮ್ ಆಗದೆ ಇರೋ ಥರ ಮಾಡಿಟ್ಟಿದ್ದೆ ನಾನು ಎಲ್ಲರಿಗೂ. ಚಪಾತಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ, ಅದ್ರ ಜೊತೆ ಅನ್ನ ಮಾಡ್ಕೊತೀವಿ ಅಂತ ಹೇಳಿದ್ರು ಅವರು. ಹಾಗಾಗಿ ಎಲ್ಲ ಮಾಡಿಟ್ಬಿಟ್ಟು ರೆಡಿಯಾಗಿ ನಾನು ಕಾವೇರಕ್ಕ ಅವ್ರ ಮನೆ ಕಡೆ ಬಂದೆ. ನೋಡಿ ಎಲ್ಲರೂ ರೆಡಿಯಾಗಿದ್ದಾರೆ ಆಲ್ರೆಡಿ. ಗಾಡಿನೂ ಬಂತು, ಗಾಡಿಗೆ ಪೂಜೆ ಮಾಡ್ತಾಯಿದ್ದಾರೆ ಹೊರಡೋದಕ್ಕೆ. ನೋಡಿ ಈ ಗಾಡಿಯಲ್ಲೇ ಹೋಗಿದ್ದಿದ್ದು. ಜೊತೆಗೆ ಇದ್ರ ಜೊತೆ ಒಂದು ಕಾರ್ ಬಂದಿತ್ತು. ಇದರಲ್ಲಿ ಸಾಕಾಗಿಲ್ಲ ಅಂದ್ಬಿಟ್ಟು ಮಂಜು ಅಕ್ಕ ಅವರೆಲ್ಲರೂ ಕಾರಲ್ಲಿ ಬಂದಿದ್ದರು. ಟೋಟಲ್ ಒಂದು 20 ಮೆಂಬರ್ಸ್ ಹೋಗಿದ್ವಿ ನಾವು. ಎಲ್ಲ ಒಂದು 20 ಜನ ಆಗಿದ್ವಿ. ಸೊ ಹಂಗಾಗಿ ಅವ್ರು ಕಾರಲ್ಲಿ ಬಂದಿದ್ದರು ಮಂಜು ಅಕ್ಕ ಅವರು. ನಾವು ಈ ಗಾಡಿನಲ್ಲಿ ಹೋಗಿದ್ದು. ನೋಡಿ ಎಲ್ಲರೂ ರೆಡಿಯಾಗಿದ್ದಾರೆ. ಎಲ್ಲ ರೆಡಿ ಆಗಿಬಿಟ್ಟು ಲಗೇಜ್ ಎಲ್ಲ ಮೇಲ್ಗಡೆ ಇಡ್ತಾಯಿದ್ರು ಗಾಡಿಗೆ. ನೋಡಿ ಎಲ್ಲರೂ ರೆಡಿಯಾಗಿದ್ದಾರೆ. ಗಾಡಿಗೆ ಎಲ್ಲ ಮೇಲ್ಗಡೆ ಇಟ್ಟು ಕಟ್ತಾ ಇದ್ದಾರೆ, ಸ್ವಲ್ಪ ಲಗೇಜ್ಗಳು ಜಾಸ್ತಿ ಇದ್ದಿದ್ದರಿಂದ. ಸೊ ನಾವು ಎಲ್ಲ ರೆಡಿ ಮಾಡಿಕೊಂಡು ಬೆಂಗಳೂರು ಬಿಟ್ಟಾಗ ಹತ್ತತ್ರ 10 ಗಂಟೆ ಆಗಿತ್ತು ಫ್ರೆಂಡ್ಸ್. ನಾವು ಮನೆ ಬಿಟ್ಟಾಗ ನೋಡಿ ಎಲ್ಲರೂ ಹತ್ತುತ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿದ್ಮೇಲೆ ಎಲ್ಲರೂ ಹತ್ಕೊಂಡು ಅಲ್ಲಿಂದ 10 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. 10 ಗಂಟೆ ಆಗಿತ್ತು ನಾವು ಮನೆ ಬಿಟ್ಟಾಗ. ಹೊರಡ್ತಾ ಇದ್ದೀವಿ ಇವಾಗ. இப்போ நம்ம கம்மி பண்ணா கூட கம்மியாக மாட்டேங்குது. ನಮ್ದು ಮಾಮೂಲಿ ಬಂದಾಗ ಟಿಪಿ ನೀವು ಹೇಳ್ತಾ ವರ್ಷದ ಟಿಪಿ. ವರ್ಷದ ಟಿಪಿ ವರ್ಷದಾದ್ರೆ ಜಾಸ್ತಿ ನೋಡಿ ಮಕ್ಕಂದ ಎಲ್ಲರೂ ನಿಮ್ಗೆಲ್ಲ ಆಗ್ತಾರೆ. ಹೌದು, ನಮ್ದು ವರ್ಷ
ನಿದ್ದೆ ಬೇರೆ ಇರಲಿಲ್ವಲ್ಲ ಸರಿಯಾಗಿ ಎಲ್ರೂ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಹೋಗ್ತಾ ಆಮೇಲೆ ಊಟಕ್ಕೆ ಅಂತಂದು ಹೇಳ್ಬಿಟ್ಟು ಒಂದು ಕಡೆ ನಿಲ್ಲಿಸಿದ್ರು. ನೈಟು 11:30 12 ಗಂಟೆನೋ ಆಗಿತ್ತು ನೋಡಿ. ಇಲ್ಲೇ ಊಟ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ ಗಾಡಿನ. ಎಲ್ಲರೂ ಊಟ ಅಂದರೆ ಮನೆಯಿಂದನೇ ಎಲ್ಲ ಅಡುಗೆ ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದು, ಹೋಟೆಲ್ಗೇನು ಹೋಗಲಿಲ್ಲ. ಎಲ್ಲ ಮನೆಯಿಂದ ತೊಗೊಂಡು ಬಂದಿದ್ದು ಊಟನೇ ಎಲ್ಲರೂ ಅಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚಳಿ ಇತ್ತು. ಎಲ್ಲರೂ ಹೇಳ್ತಾರಲ್ವ ತಮಿಳ್ನಾಡಲ್ಲಿ ಸೆಕೆ ಇರುತ್ತೆ ಅಂತ, ಬಟ್ ಇಲ್ಲಿ ಇನ್ನೂ ಎಂಟ್ರೆನ್ಸ್ ಹೋಗ್ತಾ ಇರೋವಾಗೇ ಚಳಿ ಸ್ಟಾರ್ಟ್ ಆಗಿ ಹೋಗಿತ್ತು ನಮಗೆ. ಎಲ್ಲರೂ ನಡುಗ್ತಾ ಇದ್ದೀವಿ ಚಳಿಗೆ ಅವತ್ತು ನೋಡಿ. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ ನಾವು ನೋಡಿ. ಇವಾಗ ವೆಳ್ಳಂಗಣಿ ರೀಚ್ ಆಗ್ತಾ ಇದ್ದೀವಿ. ಸೊ ಬೆಳಗ್ಗೆ 5:15 ವೀಡಿಯೋ ಮಾಡಿಕೊಂಡೆ ನಾನು. ನೀವು ನೋಡ್ತಾ ಇರ್ಬೋದು ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು. ಗ್ರೀನ್ ಕಲರು ಜೊತೆಗೆ ಅದು ಸೂರ್ಯ ಹುಡ್ತಾ ಇರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ವಾತಾವರಣದ ಜೊತೆ. 5:30 6 ಗಂಟೆ ಆಗಿತ್ತು ಅನಿಸುತ್ತೆ. 6 ಗಂಟೆ ಅನಿಸುತ್ತೆ ನನಗೆ. ಆ ಟೈಮಲ್ಲಿ ಸೂರ್ಯ ಹುಟ್ಟೋದನ್ನು ತುಂಬ ಚೆನ್ನಾಗಿದ್ದಿದ್ದರಿಂದ ವ್ಯೂಸ್ ಅದೊಂದು ವೀಡಿಯೋ ಮಾಡಿಕೊಂಡೆ ನಾನು. ಆ ಕಡೆ ಎಲ್ಲ ಜಾಸ್ತಿ ಭತ್ತನೇ ಬೆಳೆಯೋದು ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಂದ ಹೊರಟು ನಾವು ವೆಳ್ಳಂಗಣಿ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ನೀವು ಇದೇ ಮನೆಯೇ ಮಾಡಿದ್ದಿದ್ದು ನಾವು. ಅಂದರೆ ಅಲ್ಲಿ ಯಾವ ಥರ ಅಂತ ಹೇಳಿದ್ರೆ ಹೋದವರೆಲ್ಲನೂ 15 ದಿನ 1 ತಿಂಗಳು 1 ವಾರ ಆ ಥರ ಇರ್ತಾರಂತೆ. ಅದಕ್ಕೋಸ್ಕರ ಅಲ್ಲಿ ಎಲ್ಲ ಕಡೆನೂ ಈ ಥರ ಮನೆಗಳಿರುತ್ತೆ. ಹಾಲು, ಕಿಚನ್ನು, ರೂಮು ಈ ಥರ ಮನೆಗಳಿರುತ್ತೆ ಅಲ್ಲೆಲ್ಲನೂ. ಅದನ್ನು 1 ದಿನ 2 ದಿನ ಅಥವಾ ನಾವು ಎಷ್ಟು ದಿನ ಇರ್ತೀವಿ ಅಷ್ಟು ದಿನಕ್ಕೆ ಬಾಡಿಗೆ ಕೊಡ್ತಾರೆ. AC ಎಲ್ಲನೂ ಇರುತ್ತೆ. ಅಷ್ಟು ದಿನಕ್ಕೆ ಬಾಡಿಗೆ ತೊಗೋಬೋದು. ನಾವು ಎಷ್ಟು ದಿವಸ ಇರ್ತೀವಿ ಅಷ್ಟು ದಿನವೂ ಬಾಡಿಗೆ ತೊಗೋಬೋದು. ಯಾಕೆಂದರೆ ದೂರದಿಂದ ಬಂದಿರ್ತಾರೆ. ಬೀಚ್ಗಳೆಲ್ಲ ಐತಲ್ಲ ಫ್ರೆಂಡ್ಸ್, ಉಳ್ಕೊಳ್ಳೋ ಅಂಥವ್ರು 15 ದಿನ ತಿಂಗಳವರೆಗೂ ಅಲ್ಲೇ ಇರ್ತಾರಂತೆ ಕೆಲವರೆಲ್ಲನೂ. ಅದಕ್ಕೋಸ್ಕರನೇ ಈ ಥರ ಮನೆಗಳನ್ನ ಕಟ್ಟಿ ಹಾಲು, ಕಿಚನು, ರೂಮ್ ಥರ ಮಾಡಿ ಬಿಟ್ಟಿರ್ತಾರೆ. ಎಷ್ಟು ದಿವಸ ಬೇಕಿದ್ರೂ ಬಾಡಿಗೆ ತೊಗೊಂಡು ಇರ್ಬೋದು ಅಲ್ಲಿ. ಏನಕ್ಕೂ ಪ್ರಾಬ್ಲಮ್ ಇಲ್ಲ, ಎಲ್ಲದಕ್ಕೂ ಅನುಕೂಲ ಇದೆ ಅಲ್ಲಿ. ಸೊ ಆಮೇಲೆ ಅಡುಗೆ ಮಾಡ್ಕೊಳ್ಳೋರು ಇದ್ದರೆ ಅಲ್ಲೇ ಹೋಗಿ, ಯಾಕೆಂದರೆ ತುಂಬ ದಿನ ಸ್ಟೇ ಆಗಿರ್ತಾರಲ್ವ, ಅಡುಗೆಗಳೆಲ್ಲ ಮಾಡ್ಕೋಬೋದು. ಅದಕ್ಕೂ ಅನುಕೂಲ ಇದೆ. ಕಾವೇರಕ್ಕರು ಅಷ್ಟೇ ರೇಷನ್ ಎಲ್ಲ ತೊಗೊಂಡು ಬಂದಿದ್ರು. ಯಾಕೆಂದರೆ ಬೆಳಗ್ಗೆ ಒಂದು ತಿಂಡಿ ಮಾತ್ರ ತಿನ್ಕೋತಾ ಇದ್ವಿ. ಮಧ್ಯಾಹ್ನ ನೈಟ್ಗೆಲ್ಲ ಮನೇಲೆ ಅಡುಗೆ ಮಾಡ್ಕೋತಾ ಇದ್ರು. ಹಾಗಾಗಿ ಎಲ್ಲ ರೇಷನನ್ನು ಮನೆಯಿಂದನೇ ತೊಗೊಂಡು ಬಂದಿದ್ರು ಅವರು. ಹೋಗಿದ ತಕ್ಷಣ ಎಲ್ಲರೂ ರೆಡಿ ಆದರು. ಯಾಕೆಂದರೆ ಅಲ್ಲೆಲ್ಲ ಹೆಂಗೆ ಅಂದರೆ ತುಂಬ ಬಿಸಿಲು ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. 9:30 10 ಗಂಟೆ ಮೇಲೆ ಹೋಯ್ತು ಅಂತ ಹೇಳಿದ್ರೆ ತುಂಬಾ ಬಿಸಿಲಿರುತ್ತೆ. ಆ ಟೈಮಲ್ಲಿ ಓಡಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ. ಅದಕ್ಕೇ ಬೆಳಗ್ಗೆನೇ ಚರ್ಚಿಗೆ ಹೋಗಿ ಫಸ್ಟ್ ಅಲ್ಲಿ ಪ್ರೇಯರು ಮತ್ತು ಅಲ್ಲಿ ಮಾಸ್ ಎಲ್ಲ ಕೇಳ್ಕೊಂಡು ಬಂದುಬಿಡೋಣ, ಆಮೇಲೆ ಬೀಚ್ ಕಡೆ ಹೋಗೋಣ ಮಧ್ಯಾಹ್ನ ಮೇಲೆ ಅಂತಂದು ಹೇಳ್ಬಿಟ್ಟು ಫಸ್ಟು ಬಂದಿದ್ದ ತಕ್ಷಣವೇ ಎಲ್ಲರೂ ರೆಡಿ ಆಗಿಬಿಟ್ಟು ಚರ್ಚ್ ಕಡೆ ಹೊರಟಿದ್ದೀವಿ. ಈ ಥರದ್ದು 2 ರೂಮ್ ಇದ್ದಿದ್ದರಿಂದ ಜೆಂಟ್ಸ್ ಎಲ್ಲ ಒಂದು ಕಡೆ ರೆಡಿ ಆಗ್ತಾಯಿದ್ರು. ಸೊ ನಾವು ಹೆಣ್ಮಕ್ಳೆಲ್ಲ ಈ ರೂಮಲ್ಲಿ ರೆಡಿ ಆಗ್ತಾಯಿದ್ದೀವಿ ನೋಡಿ. ಅಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ ಬೆಳಗಿನ ಜಾವ 5 ಗಂಟೆಯಿಂದನೇ ಮಾಸು ಶುರುವಾಗಿ ಹೋಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋಗೋ ಸುಮಾರು ಜನ ಮಧ್ಯಾಹ್ನ ಮೇಲೆ ತುಂಬ ಬಿಸಿಲಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಬೆಳಗಿನ ಜಾವ 5 ಗಂಟೆ ಮಾಸ್ಗೆ ತುಂಬ ಜನ ಹೋಗ್ತಾರೆ. ಪ್ರೇಯರ್ ಆಗಲಿ ಮಾಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಲೆಲ್ಲನೂ ನೋಡೋಕ್ಕೂ ಒಂಥರ ಖುಷಿ ಇರುತ್ತೆ. ಅಷ್ಟು ಚೆನ್ನಾಗಿ ಪ್ರೇಯರ್ ಇರುತ್ತೆ, ಮಾಸ್ ಇರುತ್ತೆ. ಸೊ ಅದೆಲ್ಲನೂ ಇರುತ್ತೆ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಕನ್ನಡ ಮಾಸ್ ಕೂಡ ಇದೆ ಅಂತೆ ಫ್ರೆಂಡ್ಸ್ ಅಲ್ಲಿ. ಬಟ್ ನಮಗೆ ಕನ್ನಡ ಮಾಸು ಸಿಗಲಿಲ್ಲ, ನಮಗೆ ತಮಿಳ್ ಮಾಸ್ ಸಿಕ್ಕಿದ್ದು. ಕನ್ನಡ ಮಾಸ್ ಕೂಡ ಸಾಯಂಕಾಲ ಇರುತ್ತೆ ಅಂತ ಹೇಳ್ತಾರೆ ಅಲ್ಲಿ. 5 ಗಂಟೆ ಮೇಲೆ ಹೋದರೆ ಕನ್ನಡ ಮಾಸ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನಮಗೆ ಕನ್ನಡ ಮಾಸು ಮಿಸ್ ಆಗೋಗಿತ್ತು, ಸಿಕ್ಕಿರಲಿಲ್ಲ. ನಮಗೆ ತಮಿಳ್ ಮಾಸ್ ಸಿಕ್ತು. ಜೊತೆಗೆ ಹೋಗ್ಬಿಟ್ಟು ಎಲ್ಲ ಪ್ರೇಯರೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಬಿಸಿಲು ಸ್ಟಾರ್ಟ್ ಆದಮೇಲೆ ಬೀಚ್ ಕಡೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಇವಾಗ ಚರ್ಚ್ ಕಡೆ ಹೊರಟಿದ್ದೀವಿ ನಾವೆಲ್ಲರೂ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಇನ್ನೂ ವೀಡಿಯೋಸ್ ಇದೆ. ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಾರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.